ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕಾಡುಗೋಡಿಯಲ್ಲಿ ಬಾಲಿಕೆ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಅಂತ. ಇಲ್ಲಿ ತನಕ ತಾಯಿ ಒಪ್ಕೊಳ್ಳೇ ಇಲ್ಲ, ಮಗಳನ್ನ ಕೊಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನನ್ನ ತಪ್ಪೇ ಇಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆಯ ವರ್ತನೆ ಇರೋದು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಜೊತೆಗೆ ಕ್ರೈಮ್ ಸೀನ್ ಇಂಚಿಂಚು ರೀಕ್ರಿಯೇಷನ್ ಮಾಡೋದಕ್ಕೆ ಖಾಕಿ ಮುಂದಾಗಿದೆಯಂತೆ. ಪ್ರತಿಯೊಂದು ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದಾರಂತೆ ಪೊಲೀಸರು. ಖುದ್ದು ಆರೋಪಿಗಳಿಂದಲೇ ಪ್ರತಿ ಸೀನ್ ಅನ್ನ ರೀಕ್ರಿಯೇಟ್ ಮಾಡಲಾಗಿದೆ. ಕೃತ್ಯ ನಡೆದ ದಿನ ಮಗು ಹಾಕಿದ್ದ ಬಟ್ಟೆ ಕೂಡ ಪೊಲೀಸರ ವಶದಲ್ಲಿದೆ. ಇದರ ಜೊತೆಗೆ ಆರೋಪಿಗಳು ಕೃತ್ಯ ನಡೆದ ದಿನ ಬಳಸಿರುವ ಬಟ್ಟೆ, ಅದರ ಜೊತೆಗೆ ಕೊಲೆ ಬಳಿಕ ಮಗುವನ್ನ ಮಲಗಿಸಿದ್ದ ಬೆಡ್ಶೀಟ್ ಕೂಡ ಸೀಸ್ ಮಾಡಿದ್ದಾರಂತೆ ಪೊಲೀಸರು. ಕಾರ್ನಲ್ಲಿ ರಕ್ತದ ಮಾದರಿ ಬಿಟ್ಟರೆ ಬಹುತೇಕ ಸಾಕ್ಷಿಗಳನ್ನ ಆಲ್ರೆಡಿ ಸಂಗ್ರಹ ಮಾಡಲಾಗಿದ್ದು, ಕಾರು ವಾಶ್ ಮಾಡಿದ್ದು ಎಫ್ಎಸ್ಎಲ್ ತಜ್ಞರಿಂದ ಪರಿಶೀಲನೆ ಮಾಡಲಾಗಿದೆ. ಇನ್ನು ಟೋಲ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ ಸಿಸಿಟಿವಿ ಇನ್ನೂ ಕೂಡ ಸಿಕ್ಕಿಲ್ಲ, ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಿದ್ದಾರೆ. ಡಿವಿಆರ್ ವಶಕ್ಕೆ ಪಡೆದುಕೊಂಡು ರಿಟ್ರೀವ್ಗೆ ಪೊಲೀಸರು ಕಳಿಸಿಕೊಟ್ಟಿದ್ದಾರಂತೆ. ಕಾಡುಗೋಡಿಯಲ್ಲಿ ಬಾಲಕಿ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಕುರಿತು ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಸೊ ಕಂಪ್ಲೀಟ್ ಆಗಿ ಹೆಂಗೆ ಆ ದಿನ ಅವರ ಟ್ರಾವೆಲ್ ಹೆಂಗಿತ್ತು, ಎಲ್ಲೆಲ್ಲಿ ಕಾರ್ ನಿಲ್ಸಿದ್ರು, ಎಲ್ಲಿ ಪಾರ್ಟಿ ಮಾಡಿದ್ರು, ಮಗು ಕೊಲೆ ಆದಾಗ ಯಾವ ಪೊಸಿಷನ್ ಅಲ್ಲಿ ಇತ್ತು, ಮಗುವನ್ನ ಎಲ್ಲೆಲ್ಲಿ ಓಡಾಡಿಸಿದ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದು. ಆ ರೀಕ್ರಿಯೇಟ್ ಆದಾಗ ಸೀನ್ಗಳು ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇಂಚಿಂಚು ಮಾಹಿತಿನ ಕಲೆ ಹಾಕಿ ಯಥಾವತ್ತಾಗಿ ಅದೇ ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಇದರ ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನ ಕೂಡ ಕಲೆ ಹಾಕೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಕಾಡುಗೋಡಿಯಲ್ಲಿ ಬಾಲಿಕೆ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು, ಕಾರಣ ಇಷ್ಟೇ, ಆ ಮಗುವಿನ ತಾಯಿ ಇಲ್ಲಿ ತನಕ ಒಪ್ಕೊಂಡಿಲ್ಲ, ಕೊಲೆ ಮಾಡೇ ಇಲ್ಲ, ಇದ್ರಲ್ಲಿ ನನ್ನ ತಪ್ಪೇ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಅವರ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಬೇಕಾಗುತ್ತೆ ಪೊಲೀಸರು. ಆ ನಿಟ್ಟಿನಲ್ಲೇ ಕಂಪ್ಲೀಟ್ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ರೀಕ್ರಿಯೇಷನ್ ಅಂತ ಅಂದ್ರೆ ಓವರ್ ಆಲ್ ಆ ದಿನ ಅವ್ರು ಎಲ್ಲೆಲ್ಲಿ ಓಡಾಡಿದ್ವಿ, ಎಲ್ಲಿ ನಿಲ್ಸಿದ್ವಿ, ಎಲ್ಲಿ ಪಾರ್ಟಿ ಮಾಡಿದ್ವಿ, ಮಗುನ ಎಲ್ಲಿ ಕರ್ಕೊಂಡು ಹೋಗಿದ್ವಿ, ಮಗು ಮಲ್ಕೊಂಡಿರುವಂತಹ ಪೊಸಿಷನ್, ತದನಂತರದಲ್ಲಿ ಮನೆಗೆ ಕರ್ಕೊಂಡು ಹೋಗಿರುವಂತ ರೀತಿ ಎಲ್ಲವನ್ನ ಕೂಡ ಸೀನ್ ಬೈ ಸೀನ್ ರೀಕ್ರಿಯೇಷನ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ತನಿಖಾ ತಂಡದ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅಂತ? ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ 4 ವರ್ಷದ ಬಾಲಕಿ ವೆನಿಲಾ ಕೊಲೆ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಣಸುವಡಿ ACP ಅನಿಶಾ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗಿತ್ತು. ಆರಂಭದಲ್ಲಿ ತನಿಖೆಯಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಿತ್ತು. ಅದರಲ್ಲಿ ಏನು ಘಟನೆ ನಡೆದು 80 ದಿನಗಳಾಗಿದೆ, ಯಾವುದೇ ರೀತಿಯಂತ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಎದುರಾಗಿದ್ದಂತ ದೊಡ್ಡ ಸವಾಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಪಿಗಳಾದಂತ ಮೋಹನ್ ಮತ್ತೆ ಪ್ರಿಯಾಂಕಾ ಅವರನ್ನ ಒಂದು ಮರುಸೃಷ್ಟಿ ಮಾಡೋದಂದ್ರೆ ಯಾವ್ಯಾವ ಡೇಟ್ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ರು ಅನ್ನೋ ರೀತಿಯಾಗಿ ಮಾರ್ಚ್ 24ನೇ ತಾರೀಕು ಆಕೆಯ ಬರ್ತ್ಡೇ ಇರುತ್ತೆ. ಅವತ್ತು ಮಗು ವೆನಿಲಾನ್ನ ಕರ್ಕೊಂಡು ಇಂದಿರಾನಗರದಲ್ಲಿ ಇರ್ತಕ್ಕಂಥ ರಾಬಿನ್ ಬಾಸ್ನ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿರ್ತಾರೆ. ಅಲ್ಲಿಂದ ಆ ಸ್ಥಳದಲ್ಲೇ ಆಕೆಯನ್ನ ಕೊಲೆ ಮಾಡಿದಂತ ಮೋಹನ್ ಶವವನ್ನ ಆ ಕೋಲಾರ ಹೈವೇಲಿ ಇರ್ತಕ್ಕಂಥ ಒಂದು ಕಾಫಿ ಡೇ ಅಲ್ಲಿಂದ ಮನೆಗೆ ಬರ್ತಕ್ಕಂಥದ್ದು ಇವೆಲ್ಲವನ್ನ ಸಹ ಆಗಿರುತ್ತೆ. ಈ ಘಟನೆಯಲ್ಲಿ ಕೇವಲ ಸುತ್ತಾಟ ಅಲ್ಲದೆ ಸಾಕ್ಷಿ ನಾಶ ಪಡಿಸೋದಕ್ಕೆ ಏನೆಲ್ಲ ಒಂದು ಕಸರತ್ತನ್ನ ನಡೆಸಿದ್ರು ಅನ್ನೋದು ಸಹ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಒಂದು CCTV ದೃಶ್ಯಾವಳಿಗಳ ಸಂಗ್ರಹ ಮಾಡ್ತಕ್ಕಂಥದ್ದು, ಜೊತೆಗೆ ಮಗುವಿನ ಅವತ್ತು ಧರಿಸಿದಂತ ಬಟ್ಟೆ, ಜೊತೆಗೆ ಮಗು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಒಂದು ಬೆಡ್ಶೀಟ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದರ ಮೇಲೆ ರಕ್ತಸ್ರಾವ ಆಗಿರುತ್ತೆ. ಇವೆಲ್ಲವನ್ನ ರಿಕವರಿ ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ವಿಶೇಷ ತನಿಖಾ ತಂಡ ಇಬ್ಬರನ್ನ ಬಂಧನ ಮಾಡಿ ವಿಚಾರಣೆಗೊಳಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಆರೋಪಿಗಳು ಸಾಕ್ಷಿ ನಾಶ ಪಡಿಸೋದು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಒಪ್ಕೊಂಡಿದ್ರು. ಜೊತೆಗೆ ಪೊಲೀಸರ ವಿಚಾರಣೆ ವೇಳೆ ಅಂದ್ರೆ ಕಾಡುಗೋಡಿ ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಗುವಿನ ಬಟ್ಟೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಆರೋಪಿಗಳು ಧರಿಸಿದಂತ ಬಟ್ಟೆಗಳನ್ನ ಕೊಡೋದಕ್ಕೆ ಹಿಂದೇಟನ್ನು ಹಾಕಿರೋ. ಆದ್ರೆ ವಿಶೇಷ ತನಿಖಾ ತಂಡದ ಮುಂದೆ ಅವರು ತಾವು ಬಚ್ಚಿದಂತ ಮಗುವಿನ ಬಟ್ಟೆ ಹಾಗೂ ಬೆಡ್ಶೀಟ್ ಅನ್ನ ಸಹ ಕೊಟ್ಟಿದ್ದಾರೆ. ಇನ್ನುಳಿದಂತೆ FSL ವರದಿ ಏನು ಕೆಲವೊಂದು DVRಗಳಲ್ಲಿ CCTV ದೃಶ್ಯಗಳು ಡಿಲೀಟ್ ಆಗಿದ್ದಾವೆ, ಅದನ್ನ ರಿಟ್ರೀವ್ ಮಾಡೋದಕ್ಕೆ FSL ಕಳಿಸ್ಕೊಟ್ಟಿದ್ದಾರೆ. ಬಹುತೇಕ ಈ ಒಂದು ವೆನಿಲಾ ಕೊಲೆ ಪ್ರಕರಣದಲ್ಲಿ 95% ಅಷ್ಟು ಪ್ರಬಲ ಸಾಕ್ಷಿಗಳನ್ನ ಈ ತನಿಖಾ ತಂಡ ಕಲೆ ಹಾಕಿದೆ.
ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.